ಒಬ್ಬ ಬೆಳಗ್ಗೆ 9 ಗಂಟೆಗೆ ಜಾಬ್ಗೆ ಹೋಗ್ತಾನೆ, ಸಂಜೆ 6 ಗಂಟೆಗೆ ವಾಪಸ್ ಮನೆಗೆ ಬರ್ತಾನೆ. ತಿಂಗಳ ಕೊನೆಗೆ 60ರಿಂದ 80 ಸಾವಿರ ಸಂಬಳ ಬರುತ್ತೆ, ಸುರಕ್ಷಿತವಾದಂತಹ ಜೀವನ. ಮತ್ತೊಬ್ಬ ಬೆಳಗ್ಗೆ 6 ಗಂಟೆಯಿಂದ ಮಲಗುವವರೆಗೂ ಅಂದ್ರೆ ರಾತ್ರಿ 10 ಗಂಟೆವರೆಗೂ ಬಿಟ್ಟು ಬಿಡದೆ ದುಡಿತಾನೆ, ಅಂದ್ರೆ ಒಂದು ಬಿಸ್ನೆಸ್ ಮಾಡ್ತಾನೆ. ತಿಂಗಳ ಕೊನೆಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗ್ಯಾರಂಟಿ ಇಲ್ಲ. ಲಾಭ ಆದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ನಷ್ಟ ಆದ್ರೆ ಪಾತಾಳಕ್ಕೆ ಕುಸಿದು ಹೋಗೋ ರೀತಿಯಲ್ಲಿ ನಷ್ಟ ಆಗುತ್ತೆ. ಇಲ್ಲಿ ಪ್ರಶ್ನೆ ಏನಂತ ಅಂದ್ರೆ, ಸುರಕ್ಷತೆನಾ ಅಥವಾ ಸ್ವಾತಂತ್ರ್ಯನ? ಜಾಬ್ ಮಾಡಬೇಕಾ ಇಲ್ಲ ಬಿಸ್ನೆಸ್ ಮಾಡಬೇಕಾ? ಬಿಸ್ನೆಸ್ ವರ್ಸಸ್ ಜಾಬ್, ಇವುಗಳಲ್ಲಿ ನಿಜವಾದ ಗೆಲುವು ಯಾವುದು? ಇಂದಿನ ಯುವಕರಲ್ಲಿ ಅತ್ಯಂತ ಕಾಡ್ತಾ ಇರುವಂತ ಪ್ರಶ್ನೆ ಅಂತ ಅಂದ್ರೆ ಇದೆ, ನಾನು ಜಾಬ್ ಮಾಡಬೇಕಾ ಅಥವಾ ಬಿಸ್ನೆಸ್ ಮಾಡಬೇಕಾ? ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಮಗ ಒಂದ್ ಸರ್ಕಾರಿ ನೌಕರಿ ಹಿಡ್ಕೊಂಡ್ ಬಿಡಪ್ಪ ಅಥವಾ ಒಂದ್ ಸರ್ಕಾರಿ ನೌಕರಿ ಹಿಡ್ಕೊಂಡ್ ಬಿಡಮ್ಮ, ನಿಮ್ ಜೀವನ ನೆಮ್ಮದಿಯಿಂದ ಇರುತ್ತೆ, ಯಾವುದೇ ರಿಸ್ಕ್ ಇರೋದಿಲ್ಲ, ತಿಂಗಳ ಕೊನೆಗೆ ಸಂಬಳ ಬರುತ್ತೆ, ನೆಮ್ಮದಿಯಿಂದ ಇರಬಹುದು. ಆದ್ರೆ ಅದೇ ಯುವಕರು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಗಳನ್ನ ಓಪನ್ ಮಾಡ್ಕೊಂಡಾಗ ಅಲ್ಲಿ ಮೋಟಿವೇಶನಲ್ ಸ್ಪೀಕರ್ಗಳು ಹೇಳ್ತಾರೆ, ಜಾಬ್ ಮಾಡಿ ಯಾರು ಕೋಟ್ಯಾಧಿಪತಿಗಳಾಗಿಲ್ಲ, ಬಿಸ್ನೆಸ್ ಮಾಡಿದ್ರೆ ಮಾತ್ರ ಕೋಟ್ಯಾಧಿಪತಿಗಳಾಗಬಹುದು, ಬನ್ನಿ ನಿಮಗೆ ಬಿಸ್ನೆಸ್ ಮಾಡುವಂತ ಟೆಕ್ನಿಕ್ ಗಳನ್ನ ಹೇಳ್ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ ಮಾಡಬೇಕಾ ಅನ್ನೋ ಗೊಂದಲದಲ್ಲಿ ನಮ್ಮ ಯುವಜನತೆ ಸಿಕ್ಕಾಪಡುತ್ತೆ. ಆದರೆ ನಿಜವಾದ ಸತ್ಯ ಏನು? ಬನ್ನಿ ಈ ವಿಡಿಯೋದಲ್ಲಿ ಜಾಬ್ ಮತ್ತು ಬಿಸ್ನೆಸ್ ಎರಡರ ಧನಾತ್ಮಕ ಅಂಶಗಳನ್ನು ಮತ್ತು ಋಣಾತ್ಮಕ ಅಂಶಗಳನ್ನ ಅನಲೈಸಿಸ್ ಮಾಡೋಣ. ಆಮೇಲೆ ನಿಮ್ಮ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಳಿ. ಅವರಿವರ ಮಾತನ್ನಲ್ಲ, ನಿಮ್ಮ ಮನದ ಮಾತನ್ನ ಕೇಳಿ. ಮೊದಲನೇದಾಗಿ ಜಾಬ್ ಅನ್ನೋದು ಒಂದು ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಪ್ರತಿ ತಿಂಗಳ ಕೊನೆಗೆ ಇಂತಿಷ್ಟು ಸಂಬಳ ನನಗೆ ಬಂದೇ ಬರುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ವ್ಯಕ್ತಿ ದುಡಿತವನ್ನು ಆರಂಭ ಮಾಡ್ತಾನೆ, ಅದರಲ್ಲಿ ಮುಂದುವರಿತಾನೆ ಕೂಡ. ಹಾಗೇನೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗುತ್ತೆ, ಒಂದು ಶಿಸ್ತು ಬೆಳೆಯುತ್ತೆ, ಸಮಯವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಇರುತ್ತೆ, ಮುಂದೆ ಏನಾಗಬಹುದು ಅನ್ನುವಂತಹ ಒಂದು ಪ್ರೆಡಿಕ್ಟ್ಯಾಬಿಲಿಟಿ ಕೂಡ ಜಾಬ್ನಲ್ಲಿ ಇರುತ್ತೆ. ಗ್ರೋತ್ ಸ್ವಲ್ಪ ಸ್ಲೋ ಆಗಿರುತ್ತೆ, ಆದರೆ ಸ್ಟೇಡಿ ಆಗಿರುತ್ತೆ. ಗೋ ಸ್ಲೋ ಆ್ಯಂಡ್ ಸ್ಟೇಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಹಾಗೆ ಯಾರಿಗೆ ಜಾಬ್ ಸೂಟ್ ಆಗುತ್ತೋ ಅವರು ಜಾಬ್ನಲ್ಲೇ ಯಶಸ್ಸನ್ನು ಸಾಧಿಸೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಅಂದರೆ, ನೀವೇನಾದರೂ ಗೌರ್ಮೆಂಟ್ ಜಾಬ್ನಲ್ಲಿದ್ದರೆ ಕೆಲವೊಂದು ಇಲಾಖೆಗಳಲ್ಲಿ ತುಂಬ ಕಡಿಮೆ ಕೆಲಸ ಇರುತ್ತೆ, ಕೆಲವೊಂದು ಇಲಾಖೆಗಳಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಪ್ರೆಷರ್ ಇರುತ್ತೆ. ಇಲ್ಲಿ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಹಾಗೆಯೇ ಕಾರ್ಪೊರೇಟ್ ಜಾಬ್ ಅಂದರೆ ಪ್ರೈವೇಟ್ ಜಾಬ್ಗಳಲ್ಲಿ ಈ ಜಗತ್ತಿಗೆ ನಿಮ್ಮನ್ನು ನೀವು ತೆರೆದುಕೊಳ್ಳುವಂಥ ಅವಕಾಶಗಳು ಕೂಡ ಸಿಗುತ್ತೆ. ಜಾಬ್ ಅನ್ನೋದು ಒಂದು ಸ್ಕೂಲ್ ತರಹ. ಇಲ್ಲಿ ನಿಮಗೆ ಡಿಸಿಪ್ಲಿನ್ ಅಂದರೆ ಶಿಸ್ತು, ಟೀಮ್ ವರ್ಕ್ ಅಂದರೆ ತಂಡದೊಂದಿಗೆ ಕೆಲಸ ಮಾಡೋದು, ಹಾಗೇನೆ ಲೀಡರ್ಶಿಪ್ ಅನ್ನು ಕೂಡ ಕಲಿಸ್ಕೊಡುತ್ತೆ. ಆದರೆ ಜಾಬ್ ಸಂಪೂರ್ಣವಾಗಿ ಸುರಕ್ಷಿತವಲ್ಲ, ಯಾಕಂದರೆ ನಿಮ್ಮ ಉದ್ಯೋಗ ಬಾಸ್ನ ಮನಸ್ಥಿತಿಯ ಮೇಲೆ ನಿರ್ಧಾರ ಆಗುತ್ತೆ. ಅವನಿಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮನ್ನು ಜಾಬ್ನಿಂದ ತೆಗೆದು ಹಾಕಿಬಿಡ್ಬೋದು. ನೀವೇನಾದರೂ ತಪ್ಪು ಮಾಡಿದಾಗ, ಮೈಗಳ್ಳರಾಗಿದ್ದಾಗ ಸರ್ಕಾರ ನಿಮ್ಮನ್ನು ಸಸ್ಪೆಂಡ್ ಮಾಡ್ಬೋದು, ಡಿಸ್ಮಿಸ್ ಕೂಡ ಮಾಡಿಬಿಡ್ಬೋದು. ಹಾಗೇನೆ ನಿಮಗೆ ಫ್ರೀಡಮ್ ಕೂಡ ಕಡಿಮೆ ಇರುತ್ತೆ, ನಿಮ್ಮ ಕ್ರಿಯೇಟಿವಿಟಿಗೆ ಒಂದೊಂದು ಸಾರಿ ಅವಕಾಶನೇ ಸಿಗೋದಿಲ್ಲ. ಉದಾಹರಣೆಗೆ ಗೌರ್ಮೆಂಟ್ ಜಾಬ್ಗಳನ್ನ ನೋಡಿ, ನೀವೆಷ್ಟೇ ಕ್ರಿಯೇಟಿವ್ ಆಗಿದ್ರೂ ಕೂಡ ಸರ್ಕಾರ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಆದರೆ ಪ್ರೈವೇಟ್ನಲ್ಲಿ ಒಂದೊಂದು ಸಾರಿ ಅವಕಾಶ ಸಿಗುತ್ತೆ, ಅದು ಟಾಪ್ ಪೊಸಿಷನ್ನಲ್ಲಿ ಇರೋರಿಗೆ ಮಾತ್ರ. ನೀವೆಷ್ಟೇ ದುಡಿದ್ರೂ ಕೂಡ ಸಿಸ್ಟಮ್ನ ಒಂದು ಭಾಗವಾಗೇ ಇರ್ತೀರಿ ಹೊರತು ಜಾಬ್ ಮಾಡ್ತಾ ಇದ್ರೆ ಓನರ್ ಆಗೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಇನ್ಫೋಸಿಸ್ನ ನಾರಾಯಣ್ ಮೂರ್ತಿ ಅವರು ತೆಗೆದುಕೊಳ್ಳಿ. ಅವರು ಇನ್ಫೋಸಿಸ್ನಲ್ಲಿ ಕೇವಲ ಒಬ್ಬ ವರ್ಕರ್ ಆಗಿರಲಿಲ್ಲ, ಅವರು ಓನರ್ ಆಗಿದ್ರು. ತಮಗೇನು ಬೇಕಾಗುತ್ತೋ ಆ ನಿರ್ಧಾರವನ್ನು ಧೈರ್ಯದಿಂದ ತೆಗೆದುಕೊಳ್ಬೋದಾಗಿತ್ತು. ಅದೇ ಇನ್ಫೋಸಿಸ್ನಲ್ಲಿ ಇರುವಂಥ ಒಬ್ಬ ನೌಕರ ಆ ನಿರ್ಧಾರವನ್ನು ತೆಗೆದುಕೊಳ್ಬೋದಾ? ಆಗೋದಿಲ್ಲ. ಆದರೆ ಒಂದಂಶ ಗಮನದಲ್ಲಿಟ್ಕೊಳ್ಳಿ, ನೀವು ತುಂಬ ಚೆನ್ನಾಗಿ ಕಂಪನಿಯ ಬೆಳವಣಿಗೆಗೆ ಸಹಾಯ ಮಾಡ್ತಾ ಹೋದರೆ, ಆ ಕಂಪನಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಟಾಪ್ ಲೆವೆಲ್ಗೆ ಬೆಳೆದು ಬಿಡ್ತೀರಿ. ಅದಕ್ಕೆ ಉದಾಹರಣೆಯಾಗಿ ಸತ್ಯ ನಾಡೆಲ್ಲಾ ಇರಬಹುದು, ಸುಂದರ್ ಪಿಚೈ ಇರಬಹುದು. ಅವರು ಕೂಡ ಉದ್ಯೋಗಿಗಳೇ ಅಲ್ವಾ. ಗೂಗಲ್ನಲ್ಲಿ, ಮೈಕ್ರೋಸಾಫ್ಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಟಾಪ್ ಪೊಸಿಷನ್ನಲ್ಲಿ ಇದ್ದಾರೆ, ತಮ್ಮದೇ ಆದಂಥ ಸಂಸ್ಥೆಗಳನ್ನ ಕಟ್ಬೋದು, ತಮ್ಮದೇ ಆದಂಥ ಬಿಸ್ನೆಸ್ಗಳನ್ನ ಮಾಡ್ಬೋದು. ಬಟ್ ಅವ್ರು ಮಾಡ್ತಾ ಇಲ್ಲ, ಜಾಬೇ ಮಾಡ್ತಾ ಇದ್ದಾರೆ. ಅಂದರೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಬೆಳಿತೀನಿ, ಜವಾಬ್ದಾರಿಯನ್ನು ತೆಗೆದುಕೊಂಡು ಸಂಸ್ಥೆಯನ್ನು ಬೆಳೆಸ್ತೀನಿ ಅಂತ ಅಂದರೆ ಟಾಪ್ ಪೊಸಿಷನ್ಗೂ ಹೋಗ್ಬೋದು. ಒಂದು ಬಿಸ್ನೆಸ್ಸನ್ನು ಕಟ್ಟಿದಾಗ ಎಷ್ಟು ಆದಾಯವನ್ನು ಗಳಿಸ್ಬೋದು, ಅದರ 10 ಪಟ್ಟು 100 ಪಟ್ಟರಷ್ಟು ನೀವು ಕಂಪ್ನಿಗಳಲ್ಲಿ ಉದ್ಯೋಗಿಗಳಾಗಿದ್ದುಕೊಂಡು ಕೂಡ ಗಳಿಸ್ಬೋದು. ಆದರೆ ಜವಾಬ್ದಾರಿ ಬೇಕಾಗುತ್ತೆ, ಶಿಸ್ತು ಬೇಕಾಗುತ್ತೆ. ನಿಮ್ಮಲ್ಲಿ ಎಕ್ಸ್ಟ್ರಾರ್ಡಿನರಿ ವಿಷನ್, ಲೀಡರ್ಶಿಪ್ ಮತ್ತು ನಿರಂತರ ಎನರ್ಜಿ ಇದ್ದಾಗ ನೀವು ಸುಂದರ್ ಪಿಚೈ ಆಗಬಲ್ಲರಿ, ಸತ್ಯ ನಾಡೆಲ್ಲ ಕೂಡ ಆಗಬಹುದು. ಇದು ಕೇವಲ ಅವರು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಿದ್ದಾರಂತ ಮಾತ್ರ ನಾನು ಹೇಳ್ತಾ ಇರೋದು. ಇನ್ನೂ ಈ ಥರ ಬಹಳಷ್ಟು ಕಂಪನಿಗಳಲ್ಲಿ ಒಬ್ಬ ಸಣ್ಣ ಉದ್ಯೋಗಿಯಾಗಿ ಸೇರಿಕೊಂಡು ಟಾಪ್ ಲೆವೆಲ್ಗೆ ಹೋದವರು ತುಂಬ ಜನ ಇದ್ದಾರೆ. ಆ ಪ್ರಯತ್ನ ನಿಮ್ಮಲ್ಲಿ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಒಬ್ಬ ಉದ್ಯೋಗಿಗೆ ಇರಬೇಕಾದಂಥ ಮೈಂಡ್ಸೆಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಬಳಿ ಪ್ರಾಮಾಣಿಕತೆ ಇದೆ, ನಿಮ್ಮ ಬಳಿ ನಿರಂತರವಾಗಿ ಶ್ರಮ ಪಡುವಂಥ ಸಾಮರ್ಥ್ಯ ಇದೆ ಅಂತ ಅಂದರೆ ಜಾಬ್ ಮಾಡ್ತಾನೂ ಕೂಡ ನೀವು ಟಾಪ್ ಲೆವೆಲ್ಗೆ ಹೋಗ್ಬೋದು.
ಸರಿ, ಜಾಬ್ ಬಗ್ಗೆ ಸಾಕು, ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಬನ್ನಿ. ಮೊದಲನೇದಾಗಿ, ಬಿಸ್ನೆಸ್ನಲ್ಲಿ ನಿಮ್ಮ ಕನಸಿನ ಕ್ಷೇತ್ರದಲ್ಲಿ ನೀವು ಬೆಳಿಬಹುದು. ಇಲ್ಲಿ ಇನ್ನೊಬ್ರು ಯಾರೋ ಬಂದು ನಿಮಗೆ ಇಷ್ಟವಿಲ್ಲದ ಕೆಲಸವನ್ನ ಹೇಳಲ್ಲ, ನಿಮಗೆ ಇಷ್ಟ ಇರೋ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬಹುದು. ಹಾಗೇನೆ ಇಲ್ಲಿ ಆದಾಯಕ್ಕೆ ಮಿತಿ ಇಲ್ಲ, ಅನ್ಲಿಮಿಟೆಡ್ ಆಗಿ ಆದಾಯ ಬರುತ್ತೆ. 10 ವರ್ಷದ ಆದಾಯ ಒಂದೇ ತಿಂಗಳಲ್ಲಿ ಬರ್ಬೋದು. ಇದು ಬಿಸ್ನೆಸ್ನ ಬೆನಿಫಿಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಫ್ರೀಡಮ್ ಸಿಗುತ್ತೆ. ನಿಮಗೊಂದು ರಜೆ ಬೇಕು, ಇವತ್ತು ಹುಷಾರಿಲ್ಲ ಅಥವಾ ಯಾವುದೋ ಒಂದು ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಿ ಅಂತ ಅಂದರೆ ಇನ್ನೊಬ್ರು ಮುಂದೆ ಹೋಗಿ ಕೈ ಚಾಚ್ಕೊಂಡು ನನಗೆ ರಜೆ ಕೊಡಿ ಅಂತ ಕೇಳೋ ಅಗತ್ಯ ಇಲ್ಲ. ನೀವೇ ಮಾಲೀಕರು, ನೀವೇ ನೌಕರರು. ಇದು ಬಿಸ್ನೆಸ್ನ ಒಂದು ಸೀಕ್ರೆಟ್. ಜೊತೆಗೆ ನೀವು ಬಿಸ್ನೆಸ್ಸನ್ನು ಚೆನ್ನಾಗಿ ಮಾಡ್ತಾ ಹೋದ್ರಿ ಅಂತ ಅಂದರೆ ಸಮಾಜದಲ್ಲಿ ಇರುವಂತಹ ಕೆಲ ವ್ಯಕ್ತಿಗಳಿಗೆ ನೀವೇ ಉದ್ಯೋಗನ ಕೊಡ್ತೀರಿ. ನೀವು ಕೇವಲ ಒಬ್ಬ ನೌಕರನಾಗಲ್ಲ, ನಿಮ್ಮ ಸಂಸ್ಥೆಯಲ್ಲೇ ಎಷ್ಟೋ ಜನರಿಗೆ ನೀವು ಉದ್ಯೋಗವನ್ನು ಕೂಡ ಕೊಡಬಹುದು. ಅಲ್ಲಿ ಒಂದು ಮಾನಸಿಕ ನೆಮ್ಮದಿ ಸಿಗುತ್ತೆ. ನಾನು ಇಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಆತ್ಮತೃಪ್ತಿ ಸಿಗುತ್ತೆ. ಎಲ್ಲಿ? ಬಿಸ್ನೆಸ್ನಲ್ಲಿ. ಹಾಗಂತ ಬಿಸ್ನೆಸ್ ತುಂಬ ಶ್ರೇಷ್ಠ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲೂ ಕೂಡ ಬಹಳಷ್ಟು ರಿಸ್ಕ್ಗಳಿದೆ. ಅದೇನಂತ ನೋಡೋಣ ಈಗ. ಬಿಸ್ನೆಸ್ ಅಂದ ತಕ್ಷಣ ಮೊದಲನೇದು ಬರೋದೇ ರಿಸ್ಕ್. ಪ್ರಾಫಿಟ್ ಗ್ಯಾರಂಟಿ ಇರಲ್ಲ. ಪ್ರಾಫಿಟ್ ಸಿಗಬಹುದು, ಸಿಗದೇನೂ ಹೋಗ್ಬೋದು. ಎಷ್ಟೋ ಸಾರಿ ಸಿಟಿಗಳಿಂದ ಹಳ್ಳಿಗೆ ಬಂದು ಹೈನುಗಾರಿಕೆಯನ್ನು ಮಾಡ್ತೀವಿ, ಯಶಸ್ವಿ ಆಗ್ತೀವಿ ಅಂತ ಹೇಳಿ ಹಣವನ್ನು ಹೂಡಿ ಲಾಸ್ ಆಗಿರೋರಿದ್ದಾರೆ. ಉದಾಹರಣೆಗೆ ಇನ್ನು ಕೆಲವೊಬ್ರು ಹಳ್ಳಿಗಳಿಗೆ ಬಂದು ಕೃಷಿ ಮಾಡಿ ಕೂಡ ಲಾಸ್ ಆಗಿರೋರಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಅಂತ ಕೇಳಿರ್ತೀವಿ ನಾವು. ಇಡೀ ರಾಜ್ಯದವರೆಲ್ಲರೂ ಕೂಡ, ಇಡೀ ದೇಶದವರೆಲ್ಲರೂ ಕೂಡ ಒಂದೇ ರೀತಿ ಹಣ್ಣನ್ನು ಬೆಳೆದಾಗ ಪ್ರಾಫಿಟ್ ಸಿಗುತ್ತಾ? ಸಿಗೋದಿಲ್ಲ. ಹಾಗಾಗಿ ಇನ್ನೊಬ್ಬರ ಮಾತನ್ನು ಕೇಳಿ ನೀವು ಬಿಸ್ನೆಸ್ಸನ್ನು ಆರಂಭ ಮಾಡ್ತೀರಿ ಅಂದರೆ ನಿಜಕ್ಕೂ ಕೂಡ ಫೇಲ್ ಆಗ್ತೀರಿ. ನಿಮ್ಮ ಒಳಗಡೆಯಿಂದ ಬರಬೇಕು, ನಿಮ್ಮ ಆತ್ಮದಿಂದ ಬರಬೇಕು, ನಿಮ್ಮ ಮನಸ್ಸಿನಿಂದ ಬರಬೇಕು. ಆವಾಗ ನೀವು ಬಿಸ್ನೆಸ್ಗಳಲ್ಲಿ ಯಶಸ್ವಿಗಳಾಗ್ತೀರಿ. ಮತ್ತು ಆರಂಭದಲ್ಲಿ ತುಂಬ ಸಣ್ಣ ಮಟ್ಟದಿಂದ ಆರಂಭ ಮಾಡ್ಕೊಳ್ಬೇಕು. ಅದು ತಾನೇ ಬೆಳೀತಾ ದೊಡ್ಡದಾಗತ್ತೆ. ನೀವು ಮೊದಲೇ ದೊಡ್ಡ ಬಂಡವಾಳ ಹಾಕೊಂಡು ಕೂತ್ರೆ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಇದು ಡಿಪೆಂಡ್ಸ್ ಆನ್ ಯುವರ್ ಫೀಲ್ಡ್. ಹಾಗೇನೆ ಬಿಸ್ನೆಸ್ನಲ್ಲಿ ಆರಂಭದ ದಿನಗಳು ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಕೂಡ ನಿಮ್ಮ ಫೋನ್ ರಿಂಗ್ ಅನ್ನಿಸ್ತಾನೆ ಇರುತ್ತೆ. ವಾಟ್ಸಾಪ್ನಲ್ಲಿ 100 ಮೆಸೇಜ್ಗಳು ಪ್ರತಿದಿನ ಬರ್ತಾನೆ ಇರುತ್ತೆ. ಹಾಗೆಯೇ ಇಲ್ಲಿ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಜವಾಬ್ದಾರಿ ಕೂಡ ಇರುತ್ತೆ ನಿಮ್ಮ ಬಳಿ. ಉದಾಹರಣೆಗೆ ಒಬ್ಬ ಉದ್ಯೋಗಿ ಇದ್ದಾನೆ ಅಂದ್ಕೊಳ್ಳೋಣ. ಆತ ಒಂದು ಯಾವುದೋ ಮೊಬೈಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈಗ ಆ ಕಂಪನಿಯ ಮೊಬೈಲ್ ಹಾಳಾಗಿದೆ ಅಂದರೆ ಜನ ಅವನ ಬಳಿ ಹೋಗ್ತಾರೆ ಅನ್ಕೋಣ. ಅವನಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಆ ಜನ ಅವನ ಬಳಿ ಹೋದಾಗ ಆ ಜನ ಆ ವ್ಯಕ್ತಿಯನ್ನು ಬೇಯಲ್ಲ, ಆ ಕಂಪ್ನಿಯನ್ನು ಬೈತಿರ್ತಾರೆ. ಇಲ್ಲಿ ರಿಸ್ಕ್ ಯಾರ್ದು? ಆ ಕಂಪ್ನಿದು, ಆ ಜಾಬ್ ಹೋಲ್ಡರ್ದಲ್ಲ. ಆದರೆ ನೀವು ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ನ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೇ ಇರುತ್ತೆ. ಅದನ್ನು ತೆಗೆದುಕೊಳ್ಳೋಕೆ ನೀವು ರೆಡಿ ಇರಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ. ಅದೆಷ್ಟೇ ಜನ ಟೀಕೆ ಮಾಡಿದ್ರು, ಅದೆಷ್ಟೇ ಜನ ನಿಮ್ಮನ್ನು ನೋಯಿಸಿದ್ರು ಕೂಡ ನಿಮ್ಮ ಬಾಯಲ್ಲಿ ನೀವು ಸಕ್ಕರೆ ಇಟ್ಕೊಂಡೇ ಮಾತಾಡಬೇಕು. ಇದು ಬಿಸ್ನೆಸ್ನ ಸೀಕ್ರೆಟ್. ಆ ತಾಳ್ಮೆ ನಿಮ್ಮಲ್ಲಿದೆಯಾ ಪರೀಕ್ಷಿಸಿಕೊಳ್ಳಿ. ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕೋಪಗೊಳ್ತಾ ಹೋದರೆ, ಸಣ್ಣ ಪುಟ್ಟದಕ್ಕೆಲ್ಲ ಜನರನ್ನ ಬೈತಾ ಹೋದರೆ ವಾಪಸ್ ನಿಮ್ಮ ಬಳಿ ಗಿರಾಕಿಗಳು ಬರೋದಿಲ್ಲ. ಯು ವಿಲ್ ಲೂಸ್. ಇನ್ನು ಬಿಸ್ನೆಸ್ನ ಮೂಲ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ದೇಶದಲ್ಲಿ ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಎಷ್ಟೋ ಜನ ನಮ್ಮ ದೇಶದಲ್ಲಿ ಸಣ್ಣ ಬಿಸ್ನೆಸ್ಸನ್ನು ಮಾಡ್ತೀನಿ, ನಾನು ಕೆಲಸಕ್ಕೆ ಹೋಗಲ್ಲ ಅಂದರೂ ಕೂಡ ಮನೆಯವರು ಇಲ್ಲ, ನೀನು 10,000 ಆದರೂ ಪರವಾಗಿಲ್ಲ ಕೆಲಸಕ್ಕೇ ಹೋಗುವಂಥ ಒತ್ತಾಯ ಮಾಡ್ತಾರೆ. ಮನೆಯಲ್ಲಿ ಎಷ್ಟೋ ಜನ ಸಪೋರ್ಟ್ ಮಾಡಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ನಮ್ಮ ಸಂಬಂಧಿಕರಲ್ಲೇ. ನಿಮಗೂ ಕೂಡ ಆ ಸಮಸ್ಯೆ ಆಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಮೊದಲು ಜಾಬ್ಗೆ ಹೋಗಬೇಕು. ಕನಿಷ್ಠ 2-3 ವರ್ಷ ದುಡಿಬೇಕು. ಒಂದು ಸಣ್ಣ ಬಂಡವಾಳ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮ ಸ್ವಂತ ಕಾಲ ಮೇಲೆ ನೀವು ಯಾವಾಗ ನಿಂತ್ಕೊಳ್ತೀರಿ ನೋಡಿ, ಆ ಜಾಬ್ನಿಂದ ನೀವೇನು ಕಲ್ತಿರ್ತೀರಿ ನೋಡಿ, ಅದನ್ನು ಬಳಸ್ಕೊಂಡು ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ಆಮೇಲೆ ಅದನ್ನು ಆ್ಯಸ್ ಅ ಪಾರ್ಟ್ ಟೈಮ್ ಜಾಬ್ ಅಂತಲೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು ನಿಮ್ಮ ಬಿಸ್ನೆಸ್ಸನ್ನು. ಆಮೇಲೆ ತಾನಾಗೇ ಬೆಳೀತಾ ಹೋಗುತ್ತೆ. ಸಡನ್ನಾಗಿ ಈ ಕಡೆ ಮನೆಯವ್ರನ್ನ ಎದುರು ಹಾಕ್ಕೊಂಡು ಆ ಕಡೆ ದೊಡ್ಡ ಅಮೌಂಟನ್ನು ಹಾಕಿ ಬಿಸ್ನೆಸ್ಗೆ ಇಳಿಲಿಕ್ಕೆ ಹೋಗಬಾರ್ದು. ಅಲ್ಲಿ ನೀವು ತುಂಬ ನಷ್ಟವನ್ನು ಅನುಭವಿಸ್ತೀರಿ. ಮೊದಲೊಂದು ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ. ಅಟ್ಲೀಸ್ಟ್ 25ನೇ ವರ್ಷದವರೆಗಾದರೂ ನಾಲೆಜ್ ತೆಗೆದುಕೊಳ್ಳಿ. ನಾನು ಮುಂದೆ ವಿಡಿಯೋ ಮಾಡೋಣಿದ್ದೀನಿ ನೀವು ಯಾವ್ಯಾವ ವರ್ಷ ಏನೇನು ಮಾಡ್ತಾ ಬರಬೇಕು ಅಂತ. ಯಾಕಂದರೆ ನಾವು ನೋಡ್ತಾ ಬಂದಿದ್ದೀವಿ, ನಾವೇನೇನು ಅಂದ್ಕೊಂಡಿದ್ವಿ, ಇವತ್ತೇನೇನು ಆಗ್ತಾ ಇದೆ, ಯಾಕೆ ಈ ಥರ ಆಯಿತು, ಎಲ್ಲವನ್ನು ಕೂಡ ಹಂತ ಹಂತವಾಗಿ ನೀವು ಬಿಚ್ಚಿಡ್ತಾ ಹೋಗ್ತೀನಿ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೇನೆ ಬಿಸ್ನೆಸ್ನಲ್ಲಿ ಸೋಲುಗಳು ಬರೋದೆ, ಟೀಕೆ ಮಾಡೋರೆ ಜನ, ನಿಮ್ಮ ಪ್ರಾಡಕ್ಟ್ಗಳು ಫೇಲ್ ಆಗೋದೆ. ಉದಾಹರಣೆಗೆ ಟಾಟಾ ಅನ್ನುವಂಥ ಒಂದು ದೊಡ್ಡ ಕಂಪನಿ ಇದೆ, ಗೂಗಲ್ ಅನ್ನುವಂಥ ದೊಡ್ಡ ಕಂಪನಿ ಇದೆ. ಇವರು ಲಾಂಚ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಯಶಸ್ವಿಯಾಗಿದೆ ಅಂದ್ಕೊಂಡಿದ್ದೀರಾ? ನೋ. ಗೂಗಲ್ ಫೋಟೋಸ್ ಅಂತ ಒಂದು ಬಂದಿತ್ತು. ಫೋಟೋಸ್ ಅನ್ನೋ ಬದಲು ಅದ್ರ ಹೆಸರೇನೋ ನಂಗೆ ನೆನಪಿಲ್ಲ. 2014-15ರಲ್ಲಿ ಅಟ್ಟರ್ ಫ್ಲಾಪ್ ಆಯ್ತದು. ಆಮೇಲೆ ಟಾಟಾದವ್ರದ್ದು ನ್ಯಾನೋ ಕಾರು ಫಸ್ಟ್ ಬುಕಿಂಗ್ಸ್ ಸಿಕ್ಕಾಪಟ್ಟೆ ಆದವು. ಆಮೇಲೆ ಜನ ಅದನ್ನು ಕೊಳ್ಳೋರೇ ಇರಲಿಲ್ಲ. ಇನ್ನೊಂದು ಹೇಳ್ತೀನಿ ನಿಮಗೆ, ಹೊಂಬಾಳೆ ಫಿಲ್ಮ್ಸ್. ಇವತ್ತು ನೀವು ಕಾಂತಾರ ನೋಡ್ತಾ ಇದ್ದೀರಿ, KGF ನೋಡಿದ್ದೀರಿ. ಆದರೆ ಹೊಂಬಾಳೆ ಫಿಲ್ಮ್ಸ್ನವರ ಮೊದಲ ಪ್ರೊಡಕ್ಷನ್ ನಿನ್ನಿಂದಲೇ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ 2012-13ರಲ್ಲಿ ಬಂದಿತ್ತು, ಅಟ್ಟರ್ ಫ್ಲಾಪ್. ಸೊ ಅಂಥ ಸೋಲ್ ಬಂದಾಗ ನೀವು ಎದುರಿಸೋಕೆ ರೆಡಿ ಇದೀರೋ ಇಲ್ವೋ ನಿಮ್ಮನ್ನು ನೀವು ಕೇಳ್ಕೊಳ್ಬೇಕಾಗತ್ತೆ. ಆ ಒಂದು ಶಕ್ತಿ, ಆ ಒಂದು ಸಾಮರ್ಥ್ಯ, ಆ ಒಂದು ಆತ್ಮವಿಶ್ವಾಸ ನಿಮ್ಮ ಬಳಿ ಇದ್ದರೆ ನೀವು ಬೆಳಿತೀರಿ. ಅದಕ್ಕೆ ಆರಂಭದಲ್ಲಿ ದೊಡ್ಡ ಮೊತ್ತ ಹಾಕಿರಬಾರ್ದು. ಈ ಜಗತ್ತನ್ನೇ ಎದುರು ಹಾಕೊಂಡು ನಾನು ಹೋಗ್ತೀನಿ ಅಂತ ಹೇಳಬಾರ್ದು. ನಿಧಾನವಾಗಿ ಸ್ಟಾರ್ಟ್ ಮಾಡಬೇಕು. ಮತ್ತು ಇವತ್ತಿನ ಕಾಲದಲ್ಲಿ
ನಿಮ್ಮ ಬಳಿ ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ, ChatGPT ಇದೆ, ಸಾಕಷ್ಟು ರಿಸೋರ್ಸಸ್ ಇದೆ. ಬಟ್ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಜಗತ್ತಿನ ಬಗ್ಗೆ ಅರಿವಿರಬೇಕು. ಇದನ್ನು ಓದೋದ್ರಿಂದ, ವಿಡಿಯೋಗಳನ್ನ ನೋಡೋದ್ರಿಂದ, ನೀವೇ ಸ್ವತಃ ತಿರುಗಾಡಿ ನೋಡೋದ್ರಿಂದನೂ ಕೂಡ ಪಡ್ಕೊಳ್ಬಹುದು. ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ, ಜಾಬ್ ನಿಮಗೆ ಸುರಕ್ಷತೆ ಕೊಡುತ್ತೆ, ಬಿಸ್ನೆಸ್ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಜಾಬ್ನಲ್ಲಿ ನೀವು ಸ್ಯಾಲರಿ ಪಡಿತೀರಾ, ಬಿಸ್ನೆಸ್ನಲ್ಲಿ ನೀವು ಸ್ಯಾಲರಿಗಳನ್ನು ಕೊಡ್ತೀರಾ. ಜಾಬ್ನಲ್ಲಿ ಈಗಾಗಲೇ ಒಂದು ಸಿಸ್ಟಮ್ ಇದೆ, ಬಿಸ್ನೆಸ್ನಲ್ಲಿ ನೀವೇ ಸಿಸ್ಟಮ್ಗಳನ್ನು ನಿರ್ಮಾಣ ಮಾಡ್ತೀರಾ. ಜಾಬ್ನಲ್ಲಿ ನಿಮಗೊಬ್ರು ಬಾಸ್ ಇರ್ತಾರೆ, ಬಿಸ್ನೆಸ್ನಲ್ಲಿ ನೀವೇ ಬಾಸ್ ಆಗಿರ್ತೀರಾ. ಬಟ್ ಬಿಸ್ನೆಸ್ನಲ್ಲಿ ಬಾಸ್ ಆಗೋಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಈ ಕಡೆ ಬಿಸ್ನೆಸ್ಸೇ ದೊಡ್ಡದು, ಈ ಕಡೆ ಜಾಬ್ ಚಿಕ್ಕದು ಅನ್ನೋಕ್ಕಾಗಲ್ಲ. ಜಾಬೇ ದೊಡ್ಡದು, ಬಿಸ್ನೆಸ್ ಚಿಕ್ಕದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು ಎಲಾನ್ ಮಸ್ಕ್ ಒಬ್ಬ ಬಿಸ್ನೆಸ್ ಮನ್, ಸುಂದರ್ ಪಿಚೆ ಒಬ್ಬ ಜಾಬ್ ಹೋಲ್ಡರ್. ಎಲ್ಲಿ? ಆ ಗೂಗಲ್ ಅನ್ನುವಂಥ ಕಂಪನಿಯಲ್ಲಿ. ಇಬ್ಬರು ಕೂಡ ಯಶಸ್ವಿಗಳೇ ಅಲ್ವಾ? ನೀವು ಥಿಂಕ್ ಮಾಡಬೇಕು, ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ. ಜಗತ್ತನ್ನು ತಿರುಗಿ ಓದಿ ನೋಡಿ, ಆಮೇಲೆ ಥಿಂಕ್ ಮಾಡಿ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಸಕ್ಸಸ್ ಡಿಪೆಂಡ್ಸ್ ನಾಟ್ ಆನ್ ಪಾತ್ ಬಟ್ ಆನ್ ದ ಪ್ಯಾಷನ್. ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ, ಯಾವ ಕೆಲಸ ಮಾಡಬೇಕಂತ ಹೇಳುತ್ತೆ, ಅದ್ರ ಕಡೆ ಗಮನ ಕೊಡಿ. ಜಾಬ್ ಮಾಡಬೇಕಂದ್ರೆ ನಿಮ್ಮ ಬಳಿ ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್ ಬೇಕಾಗತ್ತೆ. ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನಿಮ್ಮ ಬಳಿ ಪ್ಯಾಷನ್, ಪೇಷನ್ಸ್ ಮತ್ತು ಪ್ಲಾನಿಂಗ್ ಬೇಕಾಗತ್ತೆ. ಕೆಲವೊಬ್ರು ಈ ಸತ್ಯ ನಾಡೆಲ್ಲ ಸುಂದರ್ ಪಿಚೈ ತರಹ ಜಾಬ್ನಲ್ಲಿ ಎಕ್ಸೆಲ್ ಆಗ್ತಾರೆ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಇನ್ನು ಕೆಲವೊಬ್ಬರು ರತನ್ ಟಾಟಾ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ, ವಿಜಯ್ ಸಂಕೇಶ್ವರ್, ಇಲಾನ್ ಮಸ್ಕ್ನಂಥವರು ಬಿಸ್ನೆಸ್ನಲ್ಲಿ ಯಶಸ್ವಿಗಳಾಗ್ತಾರೆ. ಆದರೆ ಅದು ಬಿಸ್ನೆಸ್ಸೇ ಇರಲಿ ಅಥವಾ ಜಾಬೇ ಇರಲಿ, ಯಾರು ಅಲ್ಪಕ್ಕೆ ತೃಪ್ತರಾಗಿ ಬಿಡ್ತಾರೋ, ಅಲ್ಪ ತೃಪ್ತರಾಗ್ತಾರೋ ಅವರು ಸೋತು ಬಿಡ್ತಾರೆ, ಮಧ್ಯಮ ವರ್ಗದಲ್ಲೇ ಸಿಕ್ಕಾಕೊಂಡು ಬಿಡ್ತಾರೆ. ಹಾಗಾಗಿ ನೀವು ಜಾಬೇ ಮಾಡಲಿ ಅಥವಾ ಬಿಸ್ನೆಸ್ಸೇ ಮಾಡಲಿ, ಒಂದು ಓನರ್ಶಿಪ್ ಮೈಂಡ್ಸೆಟ್ನಿಂದ ಮಾಡಿ. ನೀವೇ ಆ ಒಂದು ಸಂಸ್ಥೆಯ ಮಾಲೀಕರು ಅನ್ನೋ ಥರ ಎಲ್ಲ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಮಾಡಿ. ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ, ಇಡೀ ಜಗತ್ತಿನ ಜವಾಬ್ದಾರಿಯೇ ನಮ್ಮ ಮೇಲಿದೆ ಅನ್ನೋ ಥರ ನಾವು ಕೆಲಸ ಮಾಡ್ತಾ ಇರಬೇಕು. ಜಾಬ್ನಲ್ಲಿ ಇದ್ದರೆ ಲೀಡರ್ ಥರ ಕೆಲಸ ಮಾಡಿ, ಬಿಸ್ನೆಸ್ನಲ್ಲಿ ಇದ್ದರೆ ಒಬ್ಬ ದೊಡ್ಡ ವಿಷನರಿ ಥರ ಕೆಲಸ ಮಾಡಿ. ನಿಜವಾದ ಗೆಲುವು ಜಾಬ್ನಲ್ಲಿದೆಯಾ ಅಥವಾ ಬಿಸ್ನೆಸ್ನಲ್ಲಿದೆಯಾ ಅನ್ನೋದಕ್ಕಿಂತ ನೀವು ಯಾವ ದಾರಿಯಲ್ಲಿ ನಡೀತೀರಿ, ಆ ದಾರಿಯಲ್ಲಿ ನಡೆಯುವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ನಿಮ್ಮ ಉದ್ದೇಶ ಏನಿರುತ್ತೆ, ನಿಮ್ಮ ಮಾರ್ಗ ಹೇಗಿರುತ್ತೆ, ಇದು ತುಂಬ ಮುಖ್ಯ ಆಗುತ್ತೆ. ಸಕ್ಸಸ್ ಡಸಂಟ್ ಬಿಲಾಂಗ್ ಟು ಜಾಬ್ ಹೋಲ್ಡರ್ಸ್ ಆರ್ ಬಿಸ್ನೆಸ್ ಪೀಪಲ್, ಬಟ್ ಸಕ್ಸಸ್ ಬಿಲಾಂಗ್ಸ್ ಟು ದೋಸ್ ಹೂ ವರ್ಕ್ ವಿತ್ ಫೈರ್, ಫೋಕಸ್ ಆ್ಯಂಡ್ ಫೇತ್. ಸೊ ಇದಿಷ್ಟು ಈ ವಿಡಿಯೋನ ಸಾರಾಂಶ. ನಿಮ್ಮ ಇಷ್ಟದ ಮೇಲೆ, ನಿಮ್ಮ ಮನಸ್ಸಿನ ಭಾವನೆಯ ಮೇಲೆ, ನಿಮ್ಮ ಕನಸಿನ ಮೇಲೆ ಕೆಲಸ ಮಾಡ್ತಾ ಹೋಗಿ. ನಿರಂತರವಾದ ಪ್ರಯತ್ನ ಇರಲಿ. ನಿಮ್ಮ ಆಸೆ ಏನಿದೆ, ನಿಮ್ಮ ಆಕಾಂಕ್ಷೆ ಏನಿದೆ, ಒಳ್ಳೆ ಜಾಬಾ ಅಥವಾ ಒಳ್ಳೆ ಬಿಸ್ನೆಸ್ಸಾ, ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನೂ ಕೂಡ ತಿಳಿಸಿ. ಇನ್ನು ಯಾವ ಟಾಪಿಕ್ಗಳ ಮೇಲೆ ನಿಮಗೆ ಕ್ಲಾರಿಟಿ ಬೇಕಾಗಿದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ನಮಸ್ಕಾರ.